ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಬೆಂಕಿ ಬ್ರದರ್. ಇವತ್ತು ನಾನು ಮನೋಹರ ಏರ್ಪೋರ್ಟಲ್ಲಿದ್ದೀನಿ. ಆವಾಗಲೇ ಏನೋ ಹೇಳ್ತೀನಿ ಅಂತಂದೆ, ಎಲ್ಲಿ ಬಂದಿದ್ದೀನಿ ಅಂತ. ಆ್ಯಕ್ಚುಲಿ ನಾನು ಬಂದಿರೋದು ಇಲ್ಲಿಗೆ ಮನೋಹರ ಗೋವಾ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬಂದಿದ್ದೀನಿ. ಗೋವಾಗೆ ಒಂದೆರಡು ದಿನ ಯಾವುದೋ ಕೆಲಸದ ಮೇಲೆ ಬಂದಿದ್ದೀನಿ. ಸೊ ತುಂಬ ಚೆನ್ನಾಗಿದೆ. ವಿಡಿಯೋ ಕೊನೆವರೆಗೂ ನೋಡಿ, ಇನ್ನೂ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ನಿಮಗೆ ಕೊಡ್ತೀನಿ. ಓಕೆನಾ? ಥ್ಯಾಂಕ್ ಯು. ಅಮ್ಮನ ಒಳ್ಳೆ ಒಂದೇ ಸರಿ ಡಗ್ ಅಂತಲ್ಲ, ತಪ್ಪನಂಗೆ ಕೆಳಗೆ ಬಂದ್ಬಿಟ್ಟ ಶಿಷ್ಯ. ತುಂಬ ಸ್ಪೀಡ್ ಅವನೇ ಅಣ್ಣ. ಇಷ್ಟೊಂದು ಸ್ಪೀಡ್ ಬೇಡಣ, ನಿಧಾನ. ಬಟ್ ಹೆವಿ ಸ್ಪೀಡ್ ಇದೆ ಗುರುದು. ಹೊಸ ಫ್ಲೈಟ್ ಅಲ್ವಾ ಅಲ್ವಾ? ಇಲ್ಲಿ ಪರವಾಗಿಲ್ಲ. ಆ್ಯಕ್ಚುಲಿ ನಾವೆಲ್ಲ ಗೋವಾಗೆ ಹೋಗ್ತಾ ಇದ್ದೀವಿ, ನಾರ್ತ್ ಗೋವಾ. ಫಸ್ಟ್ ಟೈಮ್ ನಾನು ಇಂಟರ್ನ್ಯಾಷನಲ್ ಗೋವಾ ಏರ್ಪೋರ್ಟ್ಗೆ ಹೋಗ್ತಾ ಇರೋದು. ಡಬ್ಲಿನ್ ವಾಸ್ಕೋಗೆ ಹೋಗ್ತಾ ಇದ್ದೆ. ಸೊ ಇವಾಗ ಫಸ್ಟ್ ಟೈಮ್ ಆಕಾಶ್ ಕಡೆಯಿಂದ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ನೋಡೋಣ ಈ ಏರ್ಪೋರ್ಟ್ ಹೆಂಗಿದೆ, ಏನು ಕತೆ, ಇಲ್ಲಿನೇನು ಸ್ಪೆಷಲಾಗಿ ಏನಿರ್ಬೋದು ನೋಡೋಣ, ಹೇಳ್ತೀನಿ. ಬಟ್ ನಮ್ಮ ಟರ್ಮಿನಲ್ 2 ಇದ್ದಂಗೆ ಡೌಟ್ ಅನಿಸುತ್ತೆ. ಯಾಕಂದರೆ ನಮ್ಮದು ಟರ್ಮಿನಲ್ 2 ಎಕ್ಸ್ಟ್ರಾರ್ಡಿನರಿ. ಏನು ದುಬೈ ಏರ್ಪೋರ್ಟ್ಗಿಂತ ಕಮ್ಮಿನೇ ಇಲ್ಲ, ಹಂಗಿದೆ ನಮ್ಮದು. ಈ ಜಬಿ ಮಳೆ ಬರ್ತಾ ಇದೆ ಅನ್ಸುತ್ತೆ ಅಲ್ಲ ದೇವಕರ? ಜೀಪ್ ಜೀಪ್ ವಾವ್, ಕ್ಲಿಯರ್ ಆಯ್ತಪ್ಪಿ, ಮಳೆ ಬರ್ತಾ ಇದೆ. ಹ್ಯಾರಿ ಪಾಟರ್ ಪಿಕ್ಚರಲ್ಲಿ ಬಂದು ಯಾರು ಸಿನಿಮಾದಲ್ಲಿ ಎಫೆಕ್ಟ್ ಬರುತ್ತೆ ಗೊತ್ತಾ, ಹಂಗಿದೆ. ಜೈ ಬಜರಂಗ್ ಬಲಿ. ಸಖತ್ತಾಗಿದೆಯಪ್ಪಿ. ಅಲ್ಲ ಬಿಸಿಲು ಇದನ್ನು ಮಳೆನೂ ಇದೆಯಲ್ಲಪ್ಪಿ, ಇದ್ಯಾವ ಥರ? ಬಿಸಿಲು ಮಳೆ ಎರಡು ಒಟ್ಟಿಗೆ. ನೋಡಿ ಇವಾಗ ನೆಟ್ವರ್ಕ್ ಬಂತಲ್ಲ ಫೋನ್ಗೆ. ಇವಾಗ ನೆಟ್ವರ್ಕ್ ಈಸ್ ಕಮಿಂಗ್. ವೆಲ್ಕಮ್ ಟು ಗೋವಾ. ವಾವ್. ಸೂಪರ್ ಆಗಿದೆ. ಏನು ಲ್ಯಾಂಡಿಂಗು, ಏನು ಹೆವಿ ಸ್ಪೀಡ್ ಬ್ರೇಕ್ ನೋಡ್ದಲ್ಲ. ವಾವ್, ಹೊಸ ಇಂಟರ್ನ್ಯಾಷನಲ್ ಏರ್ಪೋರ್ಟು. ಚೆನ್ನಾಗಿದೆಯಮ್ಮ, ಸಖತ್ತಾಗಿ ಮಾಡವ್ರೆ. ಮನೋಹರ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗೋವಾ.
गोवा के अंतर्राष्ट्रीय हवाई अड्डे में आपका स्वागत है। हमें यह सूचित करते हुए प्रसन्नता है कि हम निर्धारित समय से पहले पहुंच गए हैं। बाहर का तापमान 28 डिग्री सेल्सियस है। कुर्सी की पेटी के संकेत रहने तक कृपया अपने स्थान पर बैठे रहें। अब आप मोबाइल फोन्स का इस्तेमाल कर सकते हैं। सामान कक्ष सावधानी से खोलें और विमान से उतरते समय अपना सारा सामान साथ ले जाएं। जो यात्री आकाश एयर की उड़ानों से आगे जा रहे हैं उनसे निवेदन है कि हमारी गार्ड पर्सन से संपर्क करें। आकाश एयर से यात्रा करने के लिए हम आपके आभारी हैं और आपसे फिर मिलने की कामना करते हुए आपसे विदा लेते हैं। धन्यवाद। Ladies and gentlemen, welcome to Goa International Airport. We are pleased to announce an ahead of schedule arrival. ಇಂಡಿಗೋ ನಿಂತಿದೆ, ಮೋಸ್ಟ್ಲಿ ಅದು ರೆಡಿ ಆಗ್ತಾ ಇದೆ ಅಂತ ಹೊರಡೋದಕ್ಕೆ. ಏನು ಇಂಡಿಯಾನೇ ಇಂಡಿಗೋ, ವಾವ್ ಇದೆಯಲ್ಲಪ್ಪ ಆಕಾಶ್ ಏರ್. ವೆರಿ ಗುಡ್ ಫ್ಲೈಟ್ ಬರೋದು, ಹಿಂದಿ ಫ್ಲೈಟು ಅಜ್ಜವಾಗಿದೆ. ಇಂಡಿಗೋ ಎಲ್ಲ ಬೇಸ್ಟ್ ಇದ್ರ ಮುಂದೆ. ಆಕಾಶ್ ಏರ್ ಇಸ್ ನಂಬರ್ 1. ಅಡ್ವಾನ್ಸ್ ಟೆಕ್ನಾಲಜಿ ಅನ್ಸುತ್ತೆ ಇದು. ಯಾವ್ದು ನೋಡಬೇಕು, ಇಂಡಿಯಾದವ್ರದ್ದು ಎಲ್ಲ ಬೇರೆಯವ್ರದ್ದು ಅಂತ. ಅವ್ರು ಹೋಗೋವರೆಗಿರೋಣ, ಇಲ್ಲ ತೆಗೆದುಬಿಟ್ಕೊಂಡು ಹೋಗೋಣ ಅಷ್ಟೇ. ಎಲ್ಲ ಆಲ್ರೆಡಿ ಹೋಗ್ತವ್ರೆ ಎಲ್ಲ ಬೇರೆ ಕಡೆಗೆ. ಥ್ಯಾಂಕ್ ಯು, ನೈಸ್ ಫ್ಲೈಟ್, ಬ್ಯೂಟಿಫುಲ್. ಆ್ಯಕ್ಚುಲಿ ಕೇಳಿದರು, ತುಂಬ ಚೆನ್ನಾಗಿದೆ ಫ್ಲೈಟ್, ವೆರಿ ನೈಸ್, ಸೂಪರಾಗಿದೆ ಫ್ಲೈಟ್ ಅಂತ ಖುಷಿ ಆಗ್ಬಿಟ್ಲು. ಬಟ್ ಚೆನ್ನಾಗಿದೆ ಅಪ್ಪಿ, ಫಸ್ಟ್ ಟೈಮು ಮನೋಹರ ಏರ್ಪೋರ್ಟು ಗೋವಾದಲ್ಲಿ ತುಂಬ ಚೆನ್ನಾಗಿದೆ. ನಾನು ಬರೀ ಅಲ್ಲಿ ಡಬ್ಲಿಮ್ ವಾಸ್ಕೋ ಹೋಗ್ತಾ ಇದ್ದೆ, ಬಟ್ ಇವತ್ತೇ ಫಸ್ಟ್ ಬಂದಿತ್ತು ಇಲ್ಲಿ. ಚೆನ್ನಾಗಿದೆ, ಇಟ್ಸ್ ವೆರಿ ನೈಸ್. ಸೇಮ್ ಬೆಂಗಳೂರು ಏರ್ಪೋರ್ಟ್ ಥರನೇ ಇದೆ. ವೆರಿ ಕ್ಲಾಸಿಕ್. ಅಣ್ಣ ತಮ್ಮಂದ್ರ ಭಾಳ ಚೆನ್ನಾಗಿದೆ. ನೆಕ್ಸ್ಟ್ ಇಲ್ಲಿಗೆ ಹಾಕಲಿ, ಸೂಪರ್ ಆಗಿದೆ. ಇವಾಗ ಹೊಸ್ದಾಗಿರೋದು ಅನ್ಸುತ್ತೆ ಇದು, ಬಟ್ ನಿಜ ಹೇಳ್ತೀನಿ, ಫ್ರೆಶ್ನೆಸ್ಸು ಬಂದ ತಕ್ಷಣ ಫ್ರಾಗ್ರೆನ್ಸ್ ಸ್ಮೆಲ್ಲು ಒಂಥರ ತುಂಬ ಚೆನ್ನಾಗಿದೆ. ಅಂತಾರಾಷ್ಟ್ರೀಯ, ಬಟ್ ಬೆಂಗಳೂರಿಗಿಂತ ಚಿಕ್ಕದೆ ಇದು ಅಲ್ವಾ? ತುಂಬ ಚಿಕ್ಕದೆ ಬೆಂಗಳೂರಿಗಿಂತ. ಬೆಂಗಳೂರು ಇಸ್ ನೆಕ್ಸ್ಟ್ ಲೆವೆಲ್ ಅದು. ಬಂದ ತಕ್ಷಣ ದರ್ಶನ ಕ್ಯಾಸಿನೋ, ಮೆಜೆಸ್ಟಿಕ್ ಪ್ರೈಡು. ನಾನಂತೂ ಆಡಲ್ಲ, ನನಗೆ ಬೇಡ ಸವಾಸಲ. ಹೋದ ಸರಿ ಸರ್ ಸುಮ್ಮನೆ ಹೋಗಿ ಏನೇನೋ ಆಗಿಬಿಟ್ಟಿತ್ತು. ಆರಾಮಾಗಿ ಬೀಚು ಚಿಲ್ ಮಾಡೋಕ್ಕೆ ಬಂದಿದ್ದೀನಿ. ಸ್ವಲ್ಪ ಕೆಲಸದ ಮೇಲೆ ಬಂದಿದ್ದೀನಿ, ಇಲ್ಲಿಂದ ಮುಂಬೈ ಹೋಗ್ಬೇಕು. ಆಶ್ರಮಾಗಿದೆ. ಇಲ್ಲೇ ನೋಡಿ, ಮೆಜೆಸ್ಟಿಕ್ ಪ್ರೈಡ್ ಇಲ್ಲೇ ಆಡಿಸ್ತಾರೆ ಏರ್ಪೋರ್ಟಲ್ಲೇ, ಇಲ್ಲೇ ಫಿಕ್ಸಿಂಗು. ಎಲ್ಲ ಮೆಜೆಸ್ಟಿಕ್ ಇದೆ, ಎಲ್ಲ ಇದೆ ಇಲ್ಲಿ ಕ್ಯಾಸಿನೋಗಳು.
ಕ್ಲಾಸಿಕ್. ಇದು ಎಕ್ಸಿಟು. ಬಟ್ಟು ಸೀರಿಯಸ್ಲಿ ಸಾಸಮ್ ತುಂಬ ಚೆನ್ನಾಗಿದೆ. ನೋಡಿ, ಇದು ಹೊಸ ಮನೋಹರ ಇಂಟರ್ನ್ಯಾಷನಲ್ ಏರ್ಪೋರ್ಟು, ಗೋವಾ. ತುಂಬ ಚೆನ್ನಾಗಿದೆ. ಇಟ್ಸ್ ಅ ಬ್ಯೂಟಿಫುಲ್ ಆ್ಯಕ್ಚುಲಿ. ನೋಡಿ, ಇಲ್ಲೇ ಬಂದ ತಕ್ಷಣ ಒಪಿನಿಯನ್ ಭಾರತ್. ಆಲ್ಮೋಸ್ಟ್ ಸೇಮ್ ಎಲ್ಲ ನಮ್ಮ ಬೆಂಗಳೂರು ಥರನೇ ಮಾಡಿದ್ದಾರೆ ಆಲ್ಮೋಸ್ಟ್. ಹಳೆ ಕಾಲದ ಚರ್ಚು ಇದನ್ನೆಲ್ಲ ಅವ್ರ ಸ್ಟೈಲಲ್ಲೇ ಆ ಸ್ಟ್ರಕ್ಚರೇ ಮೇಂಟೈನ್ ಮಾಡಿದ್ದಾರೆ. ನೋಡಿ, ನೀವು ಅಲ್ಲಿ ನೋಡ್ಬೋದು ಬ್ಯಾಕ್ಗ್ರೌಂಡಲ್ಲಿ ಸೇಮ್ ಸ್ಟ್ರಕ್ಚರ್ ಮೇಂಟೈನ್ ಮಾಡಿದ್ದಾರೆ. ಬ್ಲೂ ಸ್ಕೈ, ವಾವ್. ವಾಟರ್ದೆಲ್ಲ ತುಂಬ ಚೆನ್ನಾಗಿ. ಮ್ಯೂಸಿಕ್ಕು ಡ್ರಿಂಕ್ಸಿಗೆ ತುಂಬ ಫೇಮಸ್ ಅಲ್ವಾ. ವಾವ್, ಚೆನ್ನಾಗಿದೆ. ಇದೊಂಥರ ಮಕ್ಕಳೆಲ್ಲ ಇಲ್ಲಿ ಫೋಟೋ ತೆಗ್ಸ್ಕೊತವ್ರೆ. ಸೂಪರಾಗಿದೆ. ಸಖತ್ತಾಗಿ ಮಾಡಿದ್ದಾರೆ. ಅಡ್ವೆಂಚರ್ ಥರ ನೋಡಲಿಕ್ಕೆ ಮಜವಾಗಿದೆ. ಹೊಸ ಏರ್ಪೋರ್ಟ್ ಚೂಸ್ ಮಾಡಿ ನೆಕ್ಸ್ಟು ಬಂದಾಗ. ಬಟ್ ಸೀರಿಯಸ್ಲಿ ನೈಸ್, ಚೆನ್ನಾಗಿದೆ. ಇದೇ ನೋಡಿ ಹೊಸ ಮನೋಹರ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಬೆಂಗಳೂರು ಥರನೇ ಮಾಡೋಕ್ಕೆ ಹೋಗಿದ್ದಾರೆ. ಬಟ್ ಬೆಂಗಳೂರು ತುಂಬ ದೊಡ್ಡದು, ತುಂಬ ಬಿಗ್. ಬಟ್ ಇದು ಅದಕ್ಕಿಂತ ಚಿಕ್ಕದೆ. ಇಂಟರ್ನ್ಯಾಷನಲ್ ಅಂತ ಹೇಳ್ತಾರೆ, ಗೊತ್ತಿಲ್ಲ. ಇನ್ನೂ ಇದು ಮಾಡ್ತಾ ಇದ್ದಾರೆ ಅನಿಸುತ್ತೆ ಮೋಸ್ಟ್ಲಿ. ಇನ್ನೂ ಅಂದರೆ ಈ ಥರ ನೀರ್ದು ಮತ್ತು ಪಾರ್ಕ್ ಲೈಕ್ ಈ ಥರ ಗಾರ್ಡನ್ ಏರಿಯಾಗಳೆಲ್ಲ ಇನ್ನೂ ಮಾಡ್ತಾ ಇದ್ದಾರೆ ಅಲ್ಲಲ್ಲಿ. ಚೆನ್ನಾಗಿದೆ, ಒಂಥರ ಬ್ಯೂಟಿಫುಲ್ ಆಗಿದೆ. ನೋಡಿ, ಇದೆಲ್ಲ ಗೋವಾ ಸ್ಟ್ರಕ್ಚರ್. ಇದೆಲ್ಲ ಗೋವಾದಲ್ಲಿ ಆಲ್ಮೋಸ್ಟ್ ಇದೇ ಥರ ಇರ್ತವೆ ಬಿಲ್ಡಿಂಗ್ಗಳು ಎಲ್ಲ. ಈ ಬ್ರಿಟಿಷ್ ಕಲ್ಚರ್ ಎಲ್ಲ ಅವರೇ ಆಳಿದ್ದಲ್ವ ಇಲ್ಲಿ. ಸೊ ಹಂಗಾಗಿ ಜಾಸ್ತಿ ಅದೇ ಸ್ಟ್ರಕ್ಚರಲ್ಲೇ ಇರ್ತಾರೆ. ಆ ಚರ್ಚು ಮತ್ತು ಆ ಒಂದು ಡಿಫ್ರೆಂಟ್ ಥಾಟೇ ಡಿಫ್ರೆಂಟಾಗಿರುತ್ತೆ. ಲಾನು ಇವೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಏನೇ ಆದರೂ ಈ ಇಂಪ್ಲುಯೆನ್ಸ್ ಇದ್ದೇ ಇರುತ್ತೆ. ಬ್ರಿಟಿಷ್ ಇಂಪ್ಲುಯೆನ್ಸ್ ಇದ್ದೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಪಬ್ಲಿಕ್ ಬಸ್ಸು, ಎಲೆಕ್ಟ್ರಿಕ್. ನೀವು ಇನ್ನೇನಾದರೂ ನೀವು ಕಾರ್ ಇಲ್ಲ ಅಂದರೆ ನಾವು ಈ ಥರ ಬಸ್ಸನ್ನ ಯೂಸ್ ಮಾಡ್ಕೊಬೋದು. ಸೊ ಆಲ್ರೆಡಿ ಇದ್ದಾರೆ. ಹೋಗೋಣ ನೋಡಿ. ಆತನ ಜೈ ಬಜರಂಗ್ ಬಲಿ. ಸೇಮು ಪಬ್ಲಿಕ್ ಬಸ್ ಹೆಂಗಿರುತ್ತೆ ಅದೇ ಥರನ. ಬಟ್ ಯಾರಿಲ್ಲ, ನಾವೇ ಇರೋದು. ಏನೊಂದು 5-10 ಜನ ಇರ್ಬೋದು ಅಷ್ಟೇ. ಬಟ್ ಟ್ಯಾಕ್ಸಿ ಅವ್ರಿಗೆ ಜಾಸ್ತಿ ಇಲ್ಲಿ ಡಿಮ್ಯಾಂಡು. ಇವಾಗ ಏರ್ಪೋರ್ಟಿಂದ ಒಂದು ಗೋರ್ಮೆಂಟ್ ಪ್ರೆಸೆಂಟ್ ಮಾಡಿರುವಂಥ ಒಂದು ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಸೊ ಇಲ್ಲಿಂದ ನಾವು ಮಾಪುಸಾಗೆ ಹೋಗುತ್ತೆ ಮತ್ತು ಕಲ್ಲಂಗುಟ್ಟು ಹೋಗುತ್ತೆ, ಭಾಗ ಹೋಗುತ್ತೆ. ನಾವು ಕಲ್ಲಂಗುಟ್ಟಿಗೆ ತೊಗೊಂಡಿದ್ದೀನಿ. ಕಲ್ಲಂಗುಟ್ಟಿಂದ ಅಲ್ಲಿ ನೆಕ್ಸ್ಟ್ ಪ್ಲ್ಯಾನ್ ಏನು ಮಾಡ್ಬೋದು ಅಂತ ಪ್ಲ್ಯಾನ್ ಅಂದ್ಕೊಂಡ್ವಿ ನಾವೆಲ್ಲ. ಸೊ ಹಂಗಾಗಿ ಇವಾಗ ನಾವು
ಒಂದು ಟಿಕೆಟ್ಗೆ ಇಲ್ಲಿ ನೀವು ನೋಡ್ಬೋದು 200 ತೊಗೊಂಡಿದ್ದಾರೆ. 200 ಇದು ಡೈರೆಕ್ಟು ಕದಂಬ ಟ್ರಾನ್ಸ್ಪೋರ್ಟರ್, ಅಂದರೆ ಗೋವಾ ಗೋರ್ಮೆಂಟ್ ಅವರೇ ಇದನ್ನು ನಡೆಸ್ತಾ ಇರೋದು. ಯಾವುದೇ ಥರದಂಥ ಥರ್ಡ್ ಪಾರ್ಟಿ ಕಂಪ್ನಿಗಳು ಯಾವುದು ಮಾಡ್ತಾ ಇಲ್ಲ, ಇಲ್ಲಿ ಮಾಡ್ತಾ ಇರೋದು ಗೋವಾ ಗೋರ್ಮೆಂಟು. ಬಟ್ ತುಂಬ ಚೆನ್ನಾಗಿದೆ. 200 ನೀವು ಆರಾಮಾಗಿ ಕೊಡ್ಬೋದು ಇಲ್ಲಿ ಬಂದರೆ. ಸೊ ಏನು ಇವಾಗ ಲೋ ಬಜೆಟಲ್ಲಿ ಬಂದು ಟ್ರಾವೆಲ್ ಮಾಡಬೇಕಂತ ಸುಮಾರು ಜನ ಇರ್ತೀರಲ್ಲ, ಅವರೆಲ್ಲ ಈ ಕ್ಯಾಬಲ್ಲಾದರೆ ನಿಮಗೆ 2000, 2500, 3000, ಅಂದರೆ ಅವ್ರು ಡಿಪೆಂಡೆಂಟ್ಸ್ ನೀವು ಎಷ್ಟು ದೂರ ಹೋಗ್ತಿರೋ ಅದ್ರ ಮೇಲೆ ಡಿಪೆಂಡ್ ಮಾಡಿರ್ತಾರೆ. ಮಿನಿಮಮ್ 2000 ಇಲ್ಲಿ ಆಗೇ ಆಗುತ್ತೆ ಕ್ಯಾಬ್ಗೆ. ಸೊ ನೀವು ಆರಾಮಾಗಿ ಲೋಕಲ್ ಬಸ್ನ ಹಿಡ್ಕೊಂಡ್ರೆ AC ಇರುತ್ತೆ, ಸೂಪರ್ ಕ್ಲೈಮೇಟು, ಹಂಗೆ ನೋಡ್ಕೊಂಡು ಹೋಗ್ಬೋದು. ತೋರಿಸ್ತೀನಿ ಬನ್ನಿ ಹೆಂಗಿರುತ್ತೆ ವ್ಯೂ ಅಂತ. ಅವಾಗಲೇ ನೋಡಿದ್ವಲ್ಲ, ಇದೇ ನೋಡಿ ಇಂಟರ್ನ್ಯಾಷನಲ್ ಗೋವಾ ಏರ್ಪೋರ್ಟ್. ಸೊ ನಾವು ಲಿವಿಂಗ್ ಅಂದರೆ ಹವಾಮಾನ ಮತ್ತು ಕ್ಲೈಮೇಟ್ ಸ್ವಲ್ಪ ಮಳೆ ಬರೋ ಥರ ಆಗ್ತಿದೆ. ಅಂದರೆ 5 ನಿಮಿಷ ಬಿಸಿಲಿರುತ್ತೆ, 5 ನಿಮಿಷ ಕೋಲ್ಡ್ ಆಗಿಬಿಡುತ್ತೆ. ಗೊತ್ತಲ್ಲ ಗೋವಾ ಕ್ಲೈಮೇಟ್ ಇಟ್ಸ್ ಲೈಕ್ ಡಿಫ್ರೆಂಟ್ ಆಗಿರುತ್ತೆ. ಬಟ್ ಈ ಕ್ಲೈಮೇಟಲ್ಲಿ ನೋಡಬೇಕು, ಯಾವತ್ತೂ ಬಂದಿಲ್ಲ. ಈ ಕ್ಲೈಮೇಟಲ್ಲಿ ಹೆಂಗಿರುತ್ತೆ ಅಂತ ನೋಡೋಣ, ತೋರಿಸ್ತೀನಿ ಬನ್ನಿ. ಬ್ಯೂಟಿಫುಲ್, ಎಲ್ಲ ರೆಡಿ ಆಗ್ತಾಯಿದೆ. ರೋಡ್ಗಳು ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ರೋಡ್. ಅದೆಲ್ಲ ಫ್ಲೇವರ್ ಮೇಲ್ಗಡೆ ಗೊತ್ತಿಲ್ಲ ಇವರು ಎಲ್ಲೆಲ್ಲಿ ಹೋಗ್ತಾರಂತ. ನಾನು ಫಸ್ಟ್ ಟೈಮು ಏರ್ಪೋರ್ಟಿಂದ ಬರ್ತಾ ಇರೋದು. ಈ ಥರ ಬಸ್ಸಲ್ಲಿ ಪ್ರತಿ ಸರಿ ನಾನು ಕ್ಯಾಬಲ್ಲಿ ಹೋಗ್ತಾ ಇದ್ದೆ, ಈ ಸರಿ ಮಾತ್ರ ಈ ಥರ ಬಸ್ಸಲ್ಲಿ ಬರ್ತಾಯಿದ್ದೆ. ನೋಡೋಣ ಯಾವ ಕಡೆಯಿಂದ ಹೆಂಗೆ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ. चले गई। ಸೊ ನಮ್ಮ ಕೊನೆಯ ಸ್ಟಾಪ್ ಬಂದಾಯಿತು. ಈಗ ಕಲ್ಲಂಗೋಟ್ ಬೀಚ್ ಹತ್ತಿರ ಇದು. ಥ್ಯಾಂಕ್ಸ್ ಭಯ್ಯ. ವಾವ್, ಸಖತ್ತಾಗಿದೆ. ಕೊನೆಗೆ ಕಲ್ಲಂಗೂಟ್ಗೆ ಬಂದೆ. ನಾನು ನನ್ನ ಫ್ರೆಂಡ್ಸ್ ಬಂದ್ವಿ. ಸೊ ಇವಾಗ ರೂಮ್ ನೆನ್ನೆ ಆಲ್ರೆಡಿ ಒಂದು ಗೆಸ್ಟ್ ಹೌಸ್ ಬುಕ್ ಮಾಡಿದ್ವಿ ಇಲ್ಲೇ ನಜ್ರಿಯಾ ರೆಸಾರ್ಟ್ ಅಂತ. ನೀವು ಗೂಗಲ್ ನೋಡಿದ್ರೆ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಅದು. ಸೊ ನೋಡೋಣ ಹೇಗಿರುತ್ತೆ ರೂಮು, ಏನು ಕತೆ ಅಂತ. ಸೊ ಗೋವಾ ಕ್ಲೈಮೇಟ್ ಅಂತೂ ಫುಲ್ಲು ಮಳೆ ಬರ್ತಿದ್ರು, ಫುಲ್ ಬಿಸಿ 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 ಬಿಸಿ. ಎಷ್ಟು ಹಾಟ್ ಆಗಿದೆ ಗೊತ್ತಾ, ಒಂದು ಕಡೆ ಮಳೆ ಒಂದು ಕಡೆ ಬಿಸಿ, ಚೆನ್ನಾಗಿದೆ ನೋಡಿ. ಲೆಫ್ಟ್ ಸೈಡಲ್ಲಿ ರೈಟ್ ಸೈಡಲ್ಲಿ ಏನು ಜನ ಏನು ಕಮ್ಮಿ ಆಗಿಲ್ಲ. ಸೀಸನ್ ಇಲ್ಲ ಅಂತಾರೆ, ಬಟ್ ಈ ಸೀಸನಲ್ಲಿ ತುಂಬ ಜನ ಬರ್ತಾರೆ. ತುಂಬ ಹಸುವಾಗ್ತಿದೆ, ಏನಾದರೂ ತಿಂದ್ಕೊಬೇಕು. ನೋಡೋಣ ಏನಾದರೂ ತಿಂದ್ಕೊಳ್ಳೋಣ. ಅಲ್ಲ ಇಲ್ಲಿ ಫುಡ್ಡೆಲ್ಲ ನಮ್ಮ ಕರ್ನಾಟಕ ಸ್ಪೆಷಲಾಗಿ ಇರೋಂಥ ಫುಡ್ ಯಾವುದೂ ಇಲ್ಲಿ ಸಿಗಲ್ಲ. ಬಟ್ ನಮ್ಮ ಫುಡ್ ಎವರ್ಗ್ರೀನ್. ಗೋವಾಗಳ ಬೀದಿಯಲ್ಲಿ ಇದೇ ನೋಡಪ್ಪ ಪಬ್ಲಿಕ್ ಬಸ್ಸಲ್ಲಿ.
ಅಲ್ಲಿಂದ ಇಲ್ಲಿ ನಡ್ಕೊಂಬಂದೆ. ಸೊ ಫುಡ್ ಸಿಗೋ ಥರ ಏನೋ ಇದೆ, ನೋಡೋಣ ಹೋಗಿ ಟೇಸ್ಟ್ ಹೆಂಗಿದೆ ಏನು ಕತೆನ. ಇದೆ ಬಿರಿಯಾನಿ ಅಂತೆ, ನೋಡೋಣ. ಒಟ್ಟಿನಲ್ಲಿ ಊಟ ಮಾಡೋಣ ಅಂತ ಬಂದ್ವಿ. ಒಳ್ಳೆ ಹೋಟೆಲ್ ಸಿಕ್ತು. ನನ್ನ ಫ್ರೆಂಡ್ ದಿವಾಕರ್ ಇಲ್ಲಿ ಮುಂಚೆ ಬಂದಾಗ ಮಾಡಿದ್ನಂತೆ. ಸೊ ಹಂಗಾಗಿ ಚಿಕನ್ ಬಿರಿಯಾನಿ ಬುಕ್ ಮಾಡಿದ್ವಿ. ಹೆಂಗಿರುತ್ತೆ ಟೇಸ್ಟು ಏನು ಕತೆ ಅಂತ ಹೇಳ್ತೀನಿ. ಬಟ್ ನೋಡೋಣ. ನಾನು ಚಿಕನ್ ಬಿರಿಯಾನಿ ಎಲ್ಲ ಇಲ್ಲಿ ನಮಗೆ ಅಡ್ಜಸ್ಟ್ ಆಗೋಲ್ಲ. ನಮ್ಮದೇನಿದ್ರು ಗೊತ್ತಲ್ಲ, ಶಿವಾಜಿ ನಗರ ಬಿರಿಯಾನಿ, ಚಿಕ್ಕಪೇಟೆ ಬಿರಿಯಾನಿ, ಬನಶಂಕರಿ ಬಿರಿಯಾನಿ. ನಮ್ಮ ಬಿರಿಯಾನಿ ಇಲ್ಲೆಲ್ಲೂ ಸಿಗಲ್ಲ. ಬಟ್ ಇರೋದ್ರಲ್ಲಿ ಬೆಸ್ಟು ಅಂತ ಹೇಳಿದಾನೆ ದಿವಾಕರ. ನೋಡೋಣ. ಏನು ದಿವಾಕರ? ಸೂಪರ್ ಇದೆ. ಲಾಸ್ಟ್ ಟೈಮ್ ಟೂ ಟೈಮ್ಸ್ ನೋಡೋಣ ಕ್ವಾಂಟಿಟಿ, ಕ್ವಾಲಿಟಿ, ಪೀಸ್ ಏನು ಕೊಡ್ತಾನೆ ಅಂತ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಇದು ಬರೀ 100 ರೂಪಾಯಿ ಅಷ್ಟೇ, 100 ರೂಪೀಸ್ ಬಿರಿಯಾನಿ ಗೋವಾದಲ್ಲಿ. ಬನ್ನಿ ತಿನ್ನೋಣ. ಬಂತು ನೋಡಿ, ಒಂದೇ ಒಂದು ಪೀಸ್ ಹಾಕೋನೆ. ಬಿಟ್ಟರೆ ಬಾಸುಮತಿ ರೈಸು, ಅದು ಬಿಟ್ಟರೆ ಏನು ಹೇಳ್ಕೊಳಂಗಿಲ್ಲ. ನೋಡೋಣ ಟೇಸ್ಟು ಹೆಂಗಿದೆ ಅಂತ. ಹಾಂ, ಟೇಸ್ಟ್ ಮಾಡೋಣ. ಪರವಾಗಿಲ್ಲ, 100 ರೂಪಾಯಿಗೆ ಓಕೆ. ಬಟ್ ನಮ್ಮ ಬೆಂಗಳೂರು ಟೇಸ್ಟ್ ಎಲ್ಲ ಬರಲ್ಲ. ದಿವಾಕರ್ ಅವರೇ, ಫುಲ್ಲು ಇವತ್ತು ಮಳೆ ಜಾಸ್ತಿ ಆಗಿದೆಯಲ್ಲ, ಏನು ಸಮಾಚಾರ? ಈ ಬೋಳಿ ಮಗ ಏನೋ ಮಾಡ್ತಾನೆ ಅಪ್ಪ, ಹೋಗ್ಲಿ ಅಂತ. ಅವನಿಗೆ ಹೇಳ್ತಾನೆ ನೀನು ತಗೊಳ. ಅವನಿಗೆ ಇಷ್ಟ ಆಗಿಲ್ಲ, ನನಗೆ ಇಷ್ಟ ಆಗ್ತಿಲ್ಲ. ಅವನು ಸ್ವಲ್ಪ ಕಾಸ್ಟ್ಲಿ. ಅಪ್ಪ ಏನು ತೊಳೆದು coming.
ದೊಡ್ಡವರಾಗದೇ ಒಂದು ದೊಡ್ಡ ವಿಷಯ. ಎಲ್ಲರೂ ಮಕ್ಕಳಾಗ್ಬಿಟ್ಟಿದ್ದಾರೆ. ಎಷ್ಟು ಅದ್ಭುತವಾಗಿದೆ. ಎಲ್ಲರೂ ಸಮಾನವಾಗಿ ಇಷ್ಟ ಬಂದಂಗೆ ಆಟ ಆಡಿಕೊಂಡು ಖುಷಿಯಾಗಿ ಹ್ಯಾಪಿಯಾಗಿದ್ದಾರೆ. ತುಂಬ ಗ್ರೇಟ್ ಅಂತ. It's an amazing feeling now. Beautiful Goa, off season. It's all about Indians only is there.